ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ತ್ರಿಶಾನಿಶ್ ಕ್ರಿಯೇಷನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಸಣ್ಣದಾಗಿರುವಂತಹ ಟೋಟ್ ಬ್ಯಾಗ್ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಬರೀ ಒಂದೇ ಒಂದು ಪೀಸ್ ಫ್ಯಾಬ್ರಿಕ್ ಯೂಸ್ ಮಾಡ್ತಾ ಇದ್ದೇನೆ. ಇದರ ಉದ್ದ 26 ಇಂಚು ಹಾಗೆ ಅಗಲ 10 ಇಂಚು. ಇದಕ್ಕೆ ನಾನು ರೆಡಿಮೇಡ್ ಹ್ಯಾಂಡಲ್ ಪೀಸ್ ಯೂಸ್ ಮಾಡ್ತಾ ಇದ್ದೇನೆ. ಹಾಗೆ ಅದರ ಉದ್ದ 17 ಇಂಚು ಅಷ್ಟು ತಗೊಂಡಿದ್ದೇನೆ. ಇದು ಜೂಟ್ ಮೆಟೀರಿಯಲ್, ಹಾಗಾಗಿ ಇದಕ್ಕೆ ಎಕ್ಸ್ಟ್ರಾ ಇಂಟರ್ಫೇಸಿಂಗ್ ಅಥವಾ ಸಪೋರ್ಟಿಂಗಿಗೆ ಫೆಲ್ಟಿನ ಅಗತ್ಯವಿರೋದಿಲ್ಲ. ಮೊದಲಿಗೆ ನಾವು ಇದರ ಎರಡೂ ಓಪನ್ ತುದಿಯನ್ನು ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ನಂತರ ನಾವು ಆಲ್ರೆಡಿ ಸ್ಟಿಚ್ ಮಾಡಿರುವ ಪಾರ್ಟ್ ಅಂದರೆ ಮೇಲ್ ತುದಿಯಲ್ಲಿ ಸೆಂಟರ್ ಪಾಯಿಂಟನ್ನು ಮಾರ್ಕ್ ಮಾಡಬೇಕು. ಇಲ್ಲಿ 5 ಇಂಚಲ್ಲಿ ಸೆಂಟರ್ ಪಾಯಿಂಟ್ ಬರ್ತದೆ. ನಂತರ ನಾವು ಮಿಡ್ ಪಾಯಿಂಟನ್ನು ಎಡಕ್ಕೆ ಹಾಗೂ ಬಲಕ್ಕೆ 2 ಇಂಚು ಮಾರ್ಕ್ ಮಾಡ್ಕೋಬೇಕು. ಈ ಮಾರ್ಕ್ ಮಾಡಿರುವಂಥ ಪಾಯಿಂಟ್ ನಾವು ಹ್ಯಾಂಡಲ್ ಅಟ್ಯಾಚ್ ಮಾಡಲಿಕ್ಕೆ ಬಳಕೆ ಮಾಡುವಂಥದ್ದು. ಇದೇ ರೀತಿ ಇನ್ನೊಂದು ತುದಿಗೂ ಹಾಗೆ ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ವಿಡಿಯೋದಲ್ಲಿ ತೋರಿಸಿರುವಂತೆ ಮಾರ್ಕ್ ಮಾಡಿರುವಂಥ ಪಾಯಿಂಟ್ ಮೇಲೆ ಹ್ಯಾಂಡಲ್ ಪೀಸ್ನ 2 ತುದಿಗಳನ್ನ ಇಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ಇದು ಗಟ್ಟಿ ಬರಬೇಕಂದ್ರೆ ಅಟ್ಲೀಸ್ಟ್ 3-4 ಸ್ಟಿಚ್ ಆದರೂ ಹಾಕೊಳ್ಳೋದು ಬೆಟರು. ಈ ಥರ 2 ಸೈಡಿಗೂ ನಾನು ಹ್ಯಾಂಡಲನ್ನು ಅಟ್ಯಾಚ್ ಮಾಡಿ ಆಗಿದೆ. ಇವಾಗ ಬ್ಯಾಗಿನ ಒಳಬದಿ ಹೊರಗೆ ಕಾಣುವಂತೆ ಅರೇಂಜ್ ಮಾಡಿಟ್ಟು ಓಪನ್ ಆಗಿರುವಂಥ 2 ತುದಿಯನ್ನು ಸ್ಟಿಚ್ ಮಾಡಬೇಕು. ಇನ್ನು ಇದನ್ನು ಟರ್ನ್ ಮಾಡಿದರೆ ನಮ್ಮ ಬ್ಯೂಟಿಫುಲ್ ಆಗಿರುವಂಥ ಕ್ಯೂಟ್ ಟೋಟ್ ಬ್ಯಾಗ್ ರೆಡಿಯಾಗಿದೆ. ದಿನನಿತ್ಯದಲ್ಲಿ ಹಾಲು ಮೊಸರು ತರಲಿಕ್ಕೆ ನಾವು ಇದನ್ನು ಖಂಡಿತವಾಗಿಯೂ ಬಳಕೆ ಮಾಡಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇನ್ನೊಂದು ಹೊಸ ಪ್ರಾಡಕ್ಟ್ನೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.